ಇಮ್ಯಾಜಿನ್ ಮಾಡ್ಕೊಳ್ಳಿ, ನೀವು ನಾರ್ಮಲ್ ಆಗಿ ಬೈಕ್ ರೈಡ್ ಮಾಡ್ಕೊಂಡು ಹೋಗ್ತಾ ಇರ್ತೀರಾ ಅಂಡ್ ಆಲ್ ಆಫ್ ಸಡನ್ ಟ್ರಾಫಿಕ್ ಪೊಲೀಸ್ ನಿಮ್ಮನ್ನ ಅಡ್ಡ ಹಾಕ್ತಾರೆ. ನೀವು ಸ್ಟಾಪ್ ಮಾಡಿದಾಗ ನಿಮ್ಮ ಬೈಕ್ ಕೀನ ಸ್ನ್ಯಾಚ್ ಮಾಡ್ಕೋತಾರೆ. ಟ್ರಾಫಿಕ್ ಪೊಲೀಸ್ಗೆ ನಿಮ್ಮ ಬೈಕ್ ಕೀನ ಸ್ನ್ಯಾಚ್ ಮಾಡಿ ಇಟ್ಕೊಳ್ಳೋ ಅಂತ ಅಧಿಕಾರ ಇದೆಯಾ? ಆ ತರದ್ದು ಏನಾದ್ರು ರೂಲ್ ಇದೆಯಾ ಅಂತ ಟೈಮ್ ಅಲ್ಲಿ ನೀವು ಏನ್ ಮಾಡಬೇಕು? ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾವು ವಿಡಿಯೋ ಮಾಡಬಹುದಾ, ಇದ್ರ ಬಗ್ಗೆ ಕಂಪ್ಲೀಟ್ ಇವತ್ತೊಂದು ಕ್ಲಾರಿಟಿನ ಕೊಡ್ತೀನಿ. ಈ ವಿಡಿಯೋನ ಕಂಪ್ಲೀಟ್ ಆಗಿ ನೀವು ನೋಡಿ. ಸೊ ನಮಸ್ಕಾರ ಸಮಸ್ತ ಕರ್ನಾಟಕ ಜನತೆಗೆ, ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ರಿಗೂ ಸ್ವಾಗತ. ಎಲ್ರಿಗೂ ಇದು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಅನ್ಕೋತೀನಿ. ಸೊ ನೀವು ನಾರ್ಮಲ್ ಆಗಿ ಬೈಕ್ ರೈಡ್ ಮಾಡ್ಕೊಂಡು ಹೋಗುವಾಗ ಆಲ್ ಆಫ್ ಸಡನ್ ನಿಮ್ಗೆ ಟ್ರಾಫಿಕ್ ಪೊಲೀಸ್ ಏನಾದ್ರು ಅಡ್ಡ ಹಾಕಿದ್ರು ಅಂತಂದ್ರೆ ನಿಮ್ಮ ಬೈಕ್ ನ ತೆಗೆದಿಟ್ಕೊಂಡಿರ್ತಾರೆ. ಕೆಲವು ಸಿಚುವೇಶನ್ಸ್ ಅಲ್ಲಿ, ಎಲ್ಲಾ ಸಿಚುವೇಶನ್ಸ್ ಅಲ್ಲಿ ಅಂತ ನಾನು ಹೇಳ್ತಾ ಇಲ್ಲ. ಸೊ ಇಂಥ ಸಿಚುವೇಶನ್ಸ್ ಅಲ್ಲಿ ನೀವು ಏನ್ ಮಾಡಬೇಕು? ಎಷ್ಟೊಂದು ಜನಕ್ಕೆ ರೂಲ್ಸ್ ಗೊತ್ತಿರಲ್ಲ, ರೈಟ್ಸ್ ಗೊತ್ತಿರಲ್ಲ, ಟ್ರಾಫಿಕ್ ಪೊಲೀಸ್ ಅವ್ರ ಪವರ್ ಬಗ್ಗೆ ಗೊತ್ತಿರಲ್ಲ. ಸಿಂಪಲ್ ಆಗಿ ಹೇಳೋದಾದ್ರೆ, ನಿಮ್ಗೆ ಯಾವಾಗಾದ್ರೂ ನಿಮ್ಗೆ ಈ ತರ ಒಂದು ಎಕ್ಸ್ಪೀರಿಯನ್ಸ್ ಆಯ್ತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ನೀವು ತುಂಬಾ ಕಾಮ್ ಆಗಿ ಬಿಹೇವ್ ಮಾಡಬೇಕಾಗುತ್ತೆ. ಟ್ರಾಫಿಕ್ ಪೊಲೀಸ್ ಅವರು ಬೈಕ್ ಕೀನ ಸ್ನ್ಯಾಚ್ ಮಾಡುವಂತ ರೂಲ್ ಇಲ್ಲ ಅಂಡ್ ಇಟ್ ಇಸ್ ನಾಟ್ ರೆಕಮೆಂಡೆಡ್ ಆಲ್ಸೋ. ಕೋರ್ಟ್ ಇದನ್ನ ಹೇಳುತ್ತೆ, ನೀವು ಆ ತರ ಬೈಕ್ ಕೀನ ಸ್ನ್ಯಾಚ್ ಮಾಡೋ ಹಾಗಿಲ್ಲ. ಯಾಕಂತಂದ್ರೆ ಇದು ತುಂಬಾ ಡೇಂಜರಸ್, ಏನಾದ್ರು ಆಕ್ಸಿಡೆಂಟ್ಸ್ ಆಗೋ ಚಾನ್ಸಸ್ ಇರುತ್ತೆ, ರೈಡರ್ ಬೀಳುವಂತ ಚಾನ್ಸಸ್ ಇರುತ್ತೆ. ಬಟ್ ಕೆಲವು ಸಂದರ್ಭದಲ್ಲಿ ಇವ್ರು ಮಾಡಬೇಕಾದಂತ ಪರಿಸ್ಥಿತಿ ಬಂದೇ ಬರುತ್ತೆ. ಇವಾಗ ರೈಡರ್ ಏನಾದ್ರು ರ್ಯಾಶ್ ರೈಡಿಂಗ್ ಏನಾದ್ರು ಮಾಡೋದು ಅವ್ರಿಗೆ ಕಂಡು ಬಂದಲ್ಲಿ ಅಂತ ಟೈಮ್ ಅಲ್ಲೂ ಬೈಕ್ ಕೀನ ಸ್ನ್ಯಾಚ್ ಮಾಡಿ ಇಟ್ಕೋತಾರೆ. ರೈಡರ್ ಏನಾದ್ರು ಎಸ್ಕೇಪ್ ಆಗಕ್ ಟ್ರೈ ಮಾಡಿದ್ರೆ, ಅವ್ರು ಸ್ಟಾಪ್ ಮಾಡಿರ್ತಾರೆ, ಸ್ಟಾಪ್ ಮಾಡ್ದಂಗ್ ಮಾಡಿ ನೀವು ಏನಾದ್ರು ಎಸ್ಕೇಪ್ ಆಗಕ್ ಟ್ರೈ ಮಾಡಿದ್ರಿ ಅಂತಂದ್ರೆ ಅಂತ ಸಿಚುವೇಶನ್ ಅಲ್ಲೂ ನಿಮ್ ಬೈಕಿನ ಸ್ನ್ಯಾಚ್ ಮಾಡಿ ಇಟ್ಕೊಳ್ತಾರೆ. ರೈಡರ್ ಏನಾದ್ರು ಡ್ರಿಂಕ್ ಅಂಡ್ ಡ್ರೈವ್ ಅಥವಾ ಡ್ರಿಂಕ್ ಅಂಡ್ ರೈಡ್ ಮಾಡ್ತಿದ್ದಾರೆ ಅನ್ನೋದು ಏನಾದ್ರು ಅವ್ರಿಗೆ ಡೌಟ್ ಬಂದ್ರೆ ಅಂತ ಸಿಚುವೇಶನ್ ಅಲ್ಲೂ ಈ ಬೈಕ್ ಕೀನ ಅವರು ಸ್ನ್ಯಾಚ್ ಮಾಡಿ ಅಥವಾ ತೆಗೆದು ಇಟ್ಕೋಬಹುದು. ಇದು ರೂಲ್ ಅಲ್ಲಿ ಇಲ್ಲ, ಬಟ್ ಸ್ಟಿಲ್ ಪಬ್ಲಿಕ್ ಸೇಫ್ಟಿಗೋಸ್ಕರ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನೀವು ಫಾಲೋ ಮಾಡ್ತಿಲ್ಲ ಅನ್ನೋ ಒಂದು ಕಾರಣಕ್ಕೋಸ್ಕರ ಅವರು ಕೀನ ತೆಗೆದು ಇಟ್ಕೋಬೇಕಾಗುತ್ತೆ. ಇದು ರೆಕಮೆಂಡೆಡ್ ಅಲ್ಲ, ಬಟ್ ಸ್ಟಿಲ್ ಅದು ಒಂದು ನೆಸೆಸಿಟಿ ಆಗ್ಬಿಡುತ್ತೆ ಅಂತ ಸಿಚುವೇಶನ್ ಅಲ್ಲಿ. ಎಷ್ಟೊಂದು ಜನ ಏನಿರ್ತಾರೆ, ಈ ತರ ಬೈಕ್ ಕೀನ ಸ್ನ್ಯಾಚ್ ಮಾಡಿ ಇಟ್ಕೊಂಡಾಗ ರೂಡ್ ಆಗಿ ಬಿಹೇವ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ. ಇದು ಟ್ರಾಫಿಕ್ ಪೊಲೀಸ್ ಅವರಿಗೆ ಟ್ರಿಗರ್ ಮಾಡುತ್ತೆ. ಸೊ ನೀವು ಆ ತರ ಬಿಹೇವ್ ಮಾಡಬೇಡಿ ಅಂಡ್ ಪಬ್ಲಿಕ್ ನ್ಯೂಸೆನ್ಸ್ ನ ನೀವು ಕ್ರಿಯೇಟ್ ಮಾಡಬೇಡಿ. ಅವ್ರು ಏನೇನ್ ಡಾಕ್ಯುಮೆಂಟ್ಸ್ ಕೇಳ್ತಾ ಇದ್ರೆ ಅದನ್ನ ನೀವು ಸಬ್ಮಿಟ್ ಮಾಡಲೇಬೇಕು. ಅವ್ರು ಕೇಳುವಂತ ಡಾಕ್ಯುಮೆಂಟ್ಸ್ ಫಸ್ಟ್ ನಿಮ್ಗೆ ವೆಹಿಕಲ್ RC ನ ಕೇಳ್ತಾರೆ, ಆಮೇಲೆ ನಿಮ್ಗೆ ಇನ್ಶೂರೆನ್ಸ್ ನ ಕೇಳ್ತಾರೆ, ಅದಾದ್ಮೇಲೆ ನಿಮ್ ಡ್ರೈವಿಂಗ್ ಲೈಸೆನ್ಸ್ ನ ಕೇಳ್ತಾರೆ, ಅದಾದ್ಮೇಲೆ ನಿಮ್ ವೆಹಿಕಲ್ ಎಮಿಷನ್ ಟೆಸ್ಟ್ ನ ಕೂಡ ಅವರು ಕೇಳಬಹುದು. ಈ ಒಂದು ಡಾಕ್ಯುಮೆಂಟೇಶನ್ಸ್ ನ ನೀವು ಏನಾದರೂ ಕರೆಕ್ಟ್ ಆಗಿ ಅವರಿಗೆ ಸಬ್ಮಿಟ್ ಮಾಡಿದ್ರೆ, ಐದರ್ ಇಟ್ ಕ್ಯಾನ್ ಬಿ ಅ ಹಾರ್ಡ್ ಕಾಪಿ ಆರ್ ಡಿಜಿಟಲ್ ಕಾಪಿ. ಪರಿವಾಹನ ಈ ತರ ಎಲ್ಲ ಆಪ್ ಗಳಿವೆ, ಸೊ ಡಿಜಿ ಲಾಕರ್ ಈ ತರ ಎಲ್ಲ ಆಪ್ ಗಳಿವೆ, ಅದರಲ್ಲೂ ಕೂಡ ನೀವು ಇದನ್ನ ತೋರಿಸಬಹುದು. ಈ ತರ ನೀವು ನಾರ್ಮಲ್ ಆಗಿ ಬಿಹೇವ್ ಮಾಡಿದ್ರೆ ಅವರು ನಾರ್ಮಲ್ ಆಗಿ ನಿಮ್ಮ ಕೀನ ಅವರು ರಿಟರ್ನ್ ಮಾಡ್ತಾರೆ. ಸೊ ಅವರು ಯಾವುದೋ ಒಂದು ಡೌಟ್ ಅಲ್ಲಿ ನಿಮ್ಮನ್ನ ಹಿಡ್ಕೊಂಡಿರ್ತಾರೆ. ಸೊ ಇನ್ ಕೇಸ್ ಏನಾದರೂ ಆ ಕೀನ ನಿಮಗೆ ರಿಟರ್ನ್ ಮಾಡಲಿಲ್ಲ ಅಂತಂದ್ರೆ ಅಂತ ಸಿಚುವೇಶನ್ ಅಲ್ಲಿ ಏನ್ ಮಾಡಬೇಕು? ಕೆಲವು ಸಿಚುವೇಶನ್ ಬರುತ್ತೆ, ನೀವು ಎಲ್ಲಾನು ತೋರಿಸಿರ್ತೀರ, ಆದ್ರೂ ಕೂಡ ನಿಮ್ಮ ಬೈಕ್ ಕೀನ ಅವರು ರಿಟರ್ನ್ ಮಾಡಲ್ಲ. ಇಂಥ ಸಿಚುವೇಶನ್ ಬಂತು ಅನ್ಕೊಳ್ಳಿ. ಫಸ್ಟ್ ಥಿಂಗ್, ಇಂಥ ಸಿಚುವೇಶನ್ ಯಾವಾಗ ಬರುತ್ತೆ? ಯಾವಾಗ ನೀವು ಕಾಮಾಗಿ ಬಿಹೇವ್ ಮಾಡಿರಲ್ಲ. ಅಂತ ಸಿಚುವೇಶನ್ ಅಲ್ಲಿ ಏನಾದ್ರು ನೀವು ಬೈಯಕ್ ಸ್ಟಾರ್ಟ್ ಮಾಡಿರ್ತೀರ, ಏನೋ ಒಂದು ಅನ್ನೋಕ್ ಸ್ಟಾರ್ಟ್ ಮಾಡಿರ್ತೀರ, ಅಂತ ಸಿಚುವೇಶನ್ ಅಲ್ಲಿ ಅವ್ರ ಬೈಕ್ ನ ಕೊಡಲ್ಲ. ಯಾಕಂತಂದ್ರೆ ನಿಮ್ಗೂ ಅವರು ಪಾಠ ಕಲಿಸಬೇಕು ಅನ್ಕೊಂಡಿರ್ತಾರೆ. ಅಂತ ಸಿಚುವೇಶನ್ ಅಲ್ಲಿ ಕೊಡಲ್ಲ. ಸೊ ಫಸ್ಟ್ ಥಿಂಗ್, ಕಾಮ್ ಆಗಿ ಇರಬೇಕು. ಎಷ್ಟೊಂದು ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ. ಸೊ ಇಂಥ ಸಿಚುವೇಶನ್ ಅಲ್ಲಿ ನಾವು ವಿಡಿಯೋ ಮಾಡಬಹುದಾ, ವಿಡಿಯೋ ಮಾಡೋ ರೂಲ್ಸ್ ಇದೆಯಾ ಇಲ್ವಾ ಅನ್ನೋದು ಡೌಟ್ ಇರುತ್ತೆ. ಸೊ ಇಂಥ ಸಿನಾರಿಯೋ ಅಲ್ಲಿ ನೀವು ವಿಡಿಯೋನ ಮಾಡಬಹುದು. ನೀವು ವಿಡಿಯೋ ಮಾಡುವಾಗ ಯಾವುದೇ ರೀತಿ ಪಬ್ಲಿಕ್ ಗೆ ಅದು ತೊಂದರೆ ಆಗಬಾರ್ದು, ಇನ್ನೊಬ್ಬರನ್ನ ಬೈಯುವಂತದ್ದು ಇರಬಾರ್ದು, ಬೀಪ್ ಬೀಪ್ ಶಬ್ದಗಳನ್ನ ನೀವು ಬಳಸಬಾರ್ದು. ನಾರ್ಮಲ್ ಆಗಿ ನೀವು ಬಿಹೇವ್ ಮಾಡಬಹುದು. ನಾರ್ಮಲ್ ಆಗಿ ನೀವು ಪ್ರೂಫ್ಗೋಸ್ಕರ ಟ್ರಾಫಿಕ್ ಪೊಲೀಸ್ ಅವರು ಇರ್ತಾರೆ, ಅವ್ರದ್ದು ID ಕಾರ್ಡ್ನು ಕೂಡ ನೀವು ಕೇಳ್ಬೋದು. ಸರ್ ನಿಮ್ಮ ಹೆಸರೇನು ಅಂತ ಕೇಳ್ಬೋದು, ಅಥವಾ ಸರ್ ತಮ್ಮ ಹೆಸರು ಏನಿದೆ ಅಂತ ಹೇಳಿ ಅಂತ ಕೇಳ್ಬೋದು. ಆಮೇಲೆ ಅವ್ರ ID ಕಾರ್ಡ್ನು ಕೂಡ ನೀವು ಕೇಳ್ಬೋದು ಪ್ರೂಫ್ಗೋಸ್ಕರ. ಕೇಳಿ ನೀವು ಯಾಕೆ ಈ ತರ ನಿಮ್ಮ ಕೀನ ಇಟ್ಕೊಂಡಿದ್ದೀರಾ ಅಂತ ಇಂಥದ್ನೆಲ್ಲ ನೀವು ಕಂಪ್ಲೀಟ್ ಆಗಿ ವಿಡಿಯೋನು ಮಾಡ್ಕೋಬಹುದು ನಿಮ್ಮ ಸೇಫ್ಟಿಗೋಸ್ಕರ. ನಾಳೆ ದಿನ ಏನಾದರೂ ಅದು ಕೋರ್ಟ್ಗೆ ಹೋದ್ರೆ ಆಸ್ ಅ ಪ್ರೂಫ್ ನೀವು ಇದನ್ನ ತೋರಿಸ್ಕೋಬಹುದು ಅಂಡ್ ಇದು ವ್ಯಾಲಿಡ್ ಇರುತ್ತೆ. ಬಟ್ ಇಲ್ಲಿ ಯಾವುದೇ ರೀತಿ ಪಬ್ಲಿಕ್ ತೊಂದರೆ ಆಗುವಂತ ಒಂದು ನ್ಯೂಸೆನ್ಸ್ ಕ್ರಿಯೇಟ್ ಮಾಡೋ ತರ ವಿಡಿಯೋನ ನೀವು ಮಾಡಬಾರದು. ಕೀಪ್ ಇಟ್ ಇನ್ ದ ಮೈಂಡ್. ಟ್ರಾಫಿಕ್ ಪೊಲೀಸ್ ಅಗ್ರೆಸಿವ್ ಆಗಿ ನಿಮ್ ಕೀನ ಸ್ನ್ಯಾಚ್ ಮಾಡೋದು ರೆಕಮೆಂಡೆಡ್ ಅಲ್ಲ ಅಂಡ್ ಅವರು ಮಾಡೋದು ಇಲ್ಲ. ತುಂಬಾ ರೇರ್ ಕೇಸಸ್ ಅಲ್ಲಿ ಮಾಡ್ತಾರೆ. ಆದ್ರೆ ಕೆಲವು ಪಬ್ಲಿಕ್ ಸೇಫ್ಟಿ ಅಂಡ್ ಲಾ ಎನ್ಫೋರ್ಸ್ಮೆಂಟ್ ಸಿಚುವೇಶನ್ಸ್ ಅಲ್ಲಿ ಟೆಂಪರರಿ ಕಂಟ್ರೋಲ್ ತಗೋಬೇಕಾಗುತ್ತೆ. ಮೋಸ್ಟ್ ಇಂಪಾರ್ಟೆಂಟ್, ನಿಮ್ಮ ರೈಟ್ಸ್ ಗಳು ಗೊತ್ತಿರಬೇಕು, ಪೊಲೀಸ್ ಡ್ಯೂಟೀಸ್ ಗೊತ್ತಿರಬೇಕು, ರೆಸ್ಪೆಕ್ಟ್ಫುಲ್ ಇಂಟರಾಕ್ಷನ್ ಇರಬೇಕು. ಈ ಮೂರು ಇಂಪಾರ್ಟೆಂಟ್ ಥಿಂಗ್ಸ್ ನ ನೀವು ಜ್ಞಾಪಕ ಇಟ್ಕೊಳ್ಳಿ. ವಿಡಿಯೋ ಏನಾದ್ರು ನಿಮ್ಗೆ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಇದನ್ನ ಶೇರ್ ಮಾಡಿ. ರೋಡ್ ಅವೇರ್ನೆಸ್ ಅಂಡ್ ಟ್ರಾಫಿಕ್ ಅವೇರ್ನೆಸ್, ಏನೇನು ರೂಲ್ಸ್ ಅವೇರ್ನೆಸ್ ಏನೇನಿದೆ ಇದನ್ನ ಸ್ಪ್ರೆಡ್ ಮಾಡಿ. ನೀವೇನಾದರೂ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಸ್ನ ನಾನು ತೊಗೊಂಡ್ಬರ್ತಾ ಇರ್ತೀನಿ. ಚಾನಲ್ನ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿ ಅಂಡ್ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಂಡ್ ಸಪೋರ್ಟ್ನ ತೋರಿಸ್ತಾ ಇರಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಸೈನಿಂಗ್ ಆಫ್. ಬಾಯ್.